ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಗೋರಿಕಾಯಿ ಮಸಾಲ. ಗೋರಿಕಾಯಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಅದನ್ನು ಪೀಸ್ ಮಾಡುವಾಗ ನಾರುಗಳನ್ನ ತೆಗೆದಿಟ್ಕೋಬೇಕು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಬರೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಹಸಿರು ಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಗೋರಿಕಾಯಿ ಅರ್ಧ kg, ಮತ್ತು ಕಡಲೆ ಬೀಜ ಮತ್ತು ಕಾಯಿ ತುರಿ. ಇಷ್ಟು ಸಾಮಗ್ರಿಗಳನ್ನ ನಾನು ತಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಕಡಲೆ ಬೀಜನ ನಾನು ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇದೆಲ್ಲನೂ ಕೂಡ ಒಂದೊಂದು ಸ್ಪೂನ್ ತೊಗೊಳ್ಳಿ ಸಾಕು. ಈ ಕಡಲೆ ಬೀಜ ಹುರಿದಿರೋದನ್ನು ನಾನು ಮಿಕ್ಸರ್ ಮಾಡ್ಕೊತೀನಿ. ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಈ ಮೂರನ್ನು ಕೂಡ ನಾನು ಅದಕ್ಕೆ ಸೇರಿಸ್ತೀನಿ. ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಸ್ವಲ್ಪ ಒಂಬಣ್ಣ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಟೊಮೊಟೊ ಹಾಕಿ ನಾನು ಬಾಡಿಸ್ಕೊತೀನಿ. ಟೊಮೊಟೊ ಹಾಕಿ ಬಾಡಿಸಿದ ನಂತರ ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಕಾದ ನಂತರ ನಾನು ಗೋರಿಕಾಯಿನ ಹಾಕ್ತಾಯಿದ್ದೀನಿ. ಗೋರಿಕಾಯಿ ಪೀಸಸ್ ಎಲ್ಲ ಹಾಕಿ ಅದು ಫುಲ್ ಗ್ರೀನ್ ಇರುತ್ತೆ, ಅದು ಸ್ವಲ್ಪ ಬೇಯೋ ತನಕ ನಾವು ಕೆದಕಬೇಕು. ಇದು ತುಂಬಾ ಬೇಗ ಬೇಯುತ್ತೆ ಅಂತ ಏನಿಲ್ಲ, ಇದಕ್ಕೆ ಬೇಯೋಕ್ಕೆ ತಗೊಳ್ಳುತ್ತೆ ಒಂದು 8ರಿಂದ 10 ನಿಮಿಷ. ಈಗ ಸ್ವಲ್ಪನೇ ನಾನು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬಿಡ್ತೀನಿ. ಈಗ ನೀರಲ್ಲೇ ಅದು ಬೆಂದಿದೆ. ಈಗ ನಾನು ಕಡಲೆ ಬೀಜದ ಪುಡಿ ಮಿಕ್ಸರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಮತ್ತು ನಾನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮಸಾಲ ಸಾಮಗ್ರಿಗಳು ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಮಿಕ್ಸರ್ ಜಾರ್ನಲ್ಲಿ ಕಡಲೆ ಬೀಜದ ಪುಡಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ಅದು ಬೇಯಬೇಕು. ಆಗಲೇ ನಾನು 4 ನಿಮಿಷ ಬೇಯಿಸಿದ್ದು, ಈಗ 4 ನಿಮಿಷ ಬೇಯಿಸಿದ್ರೆ ಅದು ರೆಡಿ ಆಗುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ ಮತ್ತು ಈಸಿ ರೆಸಿಪಿ. ನೀವು ಮಾಡಿ ನೋಡಿ.